ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಸದ್ಯ ನಮ್ಮ ಕರ್ನಾಟಕದಲ್ಲಿ RR ನಗರ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಈ ಸೂಸೈಡ್ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಅಂಡ್ ನಟಿ ಕೃಷಿ ತಪಂಡ ಅವರ ಮನೆಯಲ್ಲಿ ಅವರ ಗೆಳೆಯ ವೈಶಾಖ್, 45 ವರ್ಷದ ವೈಶಾಖ್ ಉದ್ಯಮಿ ಆಗಿರೋದ್ರಿಂದ ಇವರು ಸುಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ. ಇದು ದೊಡ್ಡ ಮಟ್ಟದ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಯಾಕೆ ಅವರು ಸುಸೈಡ್ ಮಾಡ್ಕೊಂಡ್ರು, ಸುಸೈಡ್ ಮಾಡ್ಕೊಳ್ಳೋದಾದ್ರೂ ಕೂಡ ಯಾಕೆ ನಟಿ ಕೃಷಿ ತಪಂಡ ಅವರ ಮನೆಯಲ್ಲೇ ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ, ಯಾರು ಇಲ್ಲದೆ ಇರುವಂತಹ ಸಮಯದಲ್ಲಿ ಯಾಕೆ ಸುಸೈಡ್ ಮಾಡ್ಕೊಂಡ್ರು, ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಹೋಗ್ತಾ ಇದೆ. ಏನಪ್ಪಾ ಇದು ಪ್ರಕರಣ ಅನ್ನೋದಾದ್ರೆ, ಈ ಹಿಂದೆ ಅಂದ್ರೆ ಒಂದು 2-3 ತಿಂಗಳ ಹಿಂದೆ ಏನು ಕೃಷಿ ತಪಂಡ ಅವರ ಮೇಲೆ ಒಂದು ಆರೋಪ ಮಾಡ್ತಾರೆ AVR ವೆಂಕಟೇಶ್ ರೆಡ್ಡಿ ಅವರು, ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು. ಆಗ ಕೃಷಿ ತಪಂಡ ಅವರ ಹೆಸರು ಜೊತೆಯಲ್ಲಿ ವೈಶಾಖ್ ಅವರ ಹೆಸರು ಕೂಡ ಕೇಳಿ ಬಂದಿರುತ್ತೆ. ಮೊದಲನೇದಾಗಿ ಈ ಪ್ರಕರಣ ಎಲ್ಲಿ ಶುರುವಾಗುತ್ತೆ ಅನ್ನೋದಾದ್ರೆ, ನಟಿ ಕೃಷಿ ತಪಂಡ ಅವರು ನಾನು AVR ಅವರ ಜೊತೆಯಲ್ಲಿ ಸಂಬಂಧದಲ್ಲಿ ಇದ್ದೆ, ಅಂದ್ರೆ ರಿಲೇಶನ್ಶಿಪ್ ನಲ್ಲಿ ಇದ್ದೆ. ಆದ್ರೆ ರಿಲೇಶನ್ಶಿಪ್ ನಿಂದ ನನಗೆ ಹೊರಗೆ ಬರ್ಬೇಕಾಗಿತ್ತು. ಯಾಕೆಂದ್ರೆ ಅವರು ಸಿಕ್ಕಾಪಟ್ಟೆ ಕಿರುಕುಳವನ್ನ ಕೊಡ್ತಾ ಇದ್ರು. ನಾನು ಎಲ್ಲಿ ಹೋದ್ರು ಕೂಡ ಅವರು ನನ್ನ ಹಿಂದೆ ಒಂದು ಮನುಷ್ಯನನ್ನ ಬಿಟ್ಟಿದ್ರು. ನಾನು ಎಲ್ಲಿ ಹೋದ್ರು ಬಂದ್ರು ಅದು ಗೊತ್ತಾಗ್ತಿತ್ತು. ವಿತ್ ಫುಟೇಜಸ್ ಅವ್ರಿಗೆ ನಾನು ಎಲ್ಲಿ ಹೋಗ್ತಿದ್ದೀನಿ ಬರ್ತಿದ್ದೀನಿ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇತ್ತು. ನನಗೆ ತುಂಬಾ ಕಿರಿಕಿರಿ ಅನ್ನಿಸ್ತಿದೆ. ನನಗೆ ಒಂದ್ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಆಗ್ತಿದೆ. ನಾನು ಈ ರಿಲೇಶನ್ಶಿಪ್ ನಿಂದ ಹೊರಗಡೆ ಬರ್ಬೇಕಾಗಿದೆ. ಹಾಗಾಗಿ ನಾನು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ದೆ ಅಂತ ಹೇಳಿ ನಟಿ ಈ ಹಿಂದೆ ಒಂದಷ್ಟು ಪಾಡ್ಕಾಸ್ಟ್ ನಲ್ಲಿ ಹಾಗೆ ಒಂದಷ್ಟು ಮಾಧ್ಯಮದವ್ರ ಜೊತೆಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಳ್ಕೊಂಡಿದ್ರು. ಇದಾದ್ಮೇಲೆ AVR ಅವ್ರನ್ನ ಯಾವಾಗ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಅವರು ಅದರಿಂದ ಹೊರಗಡೆ ಬಂದಾಗ, ಬೇಲ್ ತಗೊಂಡು ಹೊರಗಡೆ ಬಂದಾದ್ಮೇಲೆ AVR ಅವರು ಕೂಡ ಒಂದಷ್ಟು ಪ್ರೆಸ್ ಮೀಟ್ ಗಳನ್ನ ಮಾಡ್ತಾರೆ. ಪ್ರೆಸ್ ಮೀಟ್ ಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ AVR ಅವರು ನಟಿ ಕೃಷಿ ತಪಂಡ ಅವ್ರ ಮೇಲೆ ಆರೋಪಗಳನ್ನ ಕೂಡ ಮಾಡ್ತಾರೆ. ಏನಂತ ಹೇಳಿದ್ರೆ, ನಾನು ಅವರಿಗೆ ಒಂದು ಪಾರ್ಷೆ ಕಾರನ್ನ ಕೂಡ ಕೊಡ್ಸಿದ್ದೆ, ನಾನು ಅವ್ರ ತಮ್ಮನ ಮದುವೆಗೆ ಹಣವನ್ನ ಕೊಟ್ಟಿದ್ದೆ, ಅವ್ರಿಗೆ ಮನೆ ಕೊಡ್ಸಿದ್ದೆ, ಒಡವೆ ಕೊಡ್ಸಿದ್ದೆ, ಈ ರೀತಿಯಾದಂತಹ ಒಂದಷ್ಟು ಆರೋಪಗಳನ್ನ ಕೂಡ ಮಾಡ್ತಾರೆ. ಇದಕ್ಕೆ ಪ್ರತಿ ಉತ್ತರವಾಗಿ ಮತ್ತೆ ಕೃಷಿ ತಪಂಡದವರು, ಹೌದು ನನಗೆ ಕೊಡ್ಸಿದ್ರು, ನಾನು ಇಲ್ಲ ಅಂತ ಹೇಳಲ್ಲ, ಆದ್ರೆ ಆ ಕಾರನ್ನ ನನ್ನ ಬಳಿ ನಾನು ಇಟ್ಕೊಂಡಿಲ್ಲ, ವಾಪಸ್ ಅವರಿಗೆ ಕೊಟ್ಟಿದ್ದೀನಿ, ಈ ರೀತಿಯಾದಂತಹ ಒಂದು ಆರೋಪ ಪ್ರತಿ ಆರೋಪ ನಡೀತಾನೆ ಇರುತ್ತೆ ಇಬ್ರು ಮಧ್ಯ ಕೂಡ. ಇದರ ನಡುವೆ ಏನ್ ಮಾಡ್ತಾರೆ ಅಂದ್ರೆ, ವೈಶಾಖ್ ಒಂದು ಅನಾನಮಸ್ ಆಗಿ ಒಂದು ಪತ್ರವನ್ನ ಕಳಿಸ್ತಾರೆ. ಅಂದ್ರೆ ಅವರ ಹೆಸರನ್ನ ಬರೀದೆ, ಯಾರು ಏನು ಅಂತ ಬರೀದೆ, ನೀವು ಕೃಷಿ ತಪಂಡ ಅವರ ಜೊತೆ ಇರುವಂತಹ ಏನು ಒಂದು ಈಗ ನಡೀತಿದೆ, ಕಾನ್ಫ್ಲಿಕ್ಟ್ ನಡೀತಿದೆ, ಇದನ್ನ ಬೇಗ ಬರಿಹರಿಸ್ಕೊಳ್ಳಿ, ಈ ಕೇಸನ್ನ ಬೇಗ ಬಗೆಹರಿಸ್ಕೊಳ್ಳೋದ್ರ ಜೊತೆಗೆ ನೀವು ಅವ್ರಿಗೆ ಪರಿಹಾರ ಹಣವಾಗಿ 6-7 ಕೋಟಿ ರೂಪಾಯಿಯನ್ನ ಕೊಡ್ಬೇಕು, ಇದ್ರ ಜೊತೆಗೆ ಒಂದು ಕ್ಷಮಾಪಣಾ ಪತ್ರವನ್ನ ಕೂಡ ನೀವು ಬರ್ಕೊಡ್ಬೇಕು ಅಂತ ಹೇಳಿ ಬ್ಲೂ ಡಾರ್ಟ್ ಮೂಲಕ ಅವರಿಗೆ ಕೊರಿಯರ್ ಅನ್ನ ಮಾಡಿರ್ತಾರೆ AVR ಅವರಿಗೆ ವೈಶಾಖ್ ಅವರು. ಆಗ ಅನಾನಮಸ್ ಆಗಿ ಇರೋದ್ರಿಂದ ಯಾರಿರ್ಬೋದು ಈ ವ್ಯಕ್ತಿ ಅನ್ನೋದಕ್ಕೆ ಈ ರೀತಿಯಾದಂತಹ ಬೆದರಿಕೆ ಪತ್ರ ಬಂದಿದೆಯಲ್ಲ ಅಂತ ಹೇಳಿ AVR ಅವ್ರು ಏನ್ ಮಾಡ್ತಾರೆ, ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸನ್ನ ಕೂಡ ಫೈಲ್ ಮಾಡ್ತಾರೆ. ಅಂದ್ರೆ ನಂಗೆ ಈ ತರ ಬೆದರಿಕೆ ಪತ್ರ ಬಂದಿದೆ ಅಂತ ಹೇಳಿ. ಆಗ ಪೊಲೀಸ್ ಅವರು ಯಾರು ಕಳ್ಸಿರೋದು ಏನು ಅಂತ ಪತ್ತೆ ಹಚ್ಚಿದಾಗ ಕೃಷಿ ತಪಂಡ ಅವರ ಆಪ್ತ ಗೆಳೆಯ ಆಗಿರುವಂತಹ ವೈಶಾಖ್ ಅವರ ಹೆಸರು ಕೇಳಿ ಬರುತ್ತೆ. ಆಗ ಪೊಲೀಸ್ ಅವರು ವೈಶಾಖ್ ಅವರನ್ನ ಅರೆಸ್ಟ್ ಕೂಡ ಮಾಡಿರ್ತಾರೆ. ಇದೆಲ್ಲಾ ಪ್ರಕರಣದ ನಡುವೆ ವೈಶಾಖ್ ಹಾಗೆ ಅವರ ಕುಟುಂಬಸ್ಥರ ಮಧ್ಯೆ ಜಗಳಗಳು ನಡೀತಾ ಇರುತ್ತೆ. ಅಂದ್ರೆ ಅವರ ಪತ್ನಿ ಜೊತೆ ಆಗಾಗ ಅವ್ರಿಗೆ ವೈಮನಸ್ ಆಗ್ತಾ ಇರುತ್ತೆ. ಆಗ ಯಾವಾಗೆಲ್ಲ ಅವರು ಅವ್ರ ಪತ್ನಿ ಜೊತೆ ಜಗಳ ಮಾಡ್ಕೊಳ್ತಾರೆ, ಆಗ ಕೃಷಿ ತಪಂಡ ಅವರ ಮನೆಗೆ ಬಂದು ವೈಶಾಖ್ ಅವರು ಇರ್ತಿದ್ರಂತೆ. ಈ ರೀತಿಯಾದಂತಹ ಒಂದು ಮಾಹಿತಿ ಕೂಡ ಹೊರಗಡೆ ಬಿದ್ದಿದೆ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, AVR ಅವರು ಆರೋಪ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಪ್ರೆಸ್ ಮೀಟ್ ಗಳಲ್ಲಿ ಅವರು ಹೇಳಿದ್ರು, ಅವ್ರಿಗೆ ಇನ್ನೊಂದು ಬಾಯ್ ಫ್ರೆಂಡ್ ಇದ್ದಾರೆ, ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ, ಅವರು ಇಬ್ರು ಸೇರ್ಕೊಂಡು ಈ ರೀತಿಯಾದಂತಹ ನನ್ಗೆ ದುಡ್ಡನ್ನು ಕಿತ್ಕೋಬೇಕು ನನ್ನ ಹತ್ರ ಅಂತ ಹೇಳಿ ಈ ರೀತಿಯಾದಂತಹ ಒಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ಒಂದಷ್ಟು ಆರೋಪಗಳನ್ನ ಕೂಡ AVR ಅವರು ಈ ಹಿಂದೆ ಮಾಡಿದ್ರು. ಅವ್ರಿಗೆ ಬಾಯ್ ಫ್ರೆಂಡ್ ಇದ್ದಾರೆ, ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ನನ್ಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ, ಈ ರೀತಿಯಾದಂತಹ ವಿಷಯಗಳನ್ನ. ಅಂಡ್ ಇಲ್ಲಿ ಇನ್ನೊಂದು ವಿಷಯನ ನಾವೇನಪ್ಪಾ ಗಮನಿಸ್ಬೇಕು ಅಂತ ಹೇಳಿದ್ರೆ, ಕೃತಿ ತಪಂಡ ಅವರು ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅನ್ನೋ ವಿಚಾರ ಕೂಡ ನಮ್ಗೆ ರೀಸೆಂಟ್ ಆಗಿ ಅವ್ರು ಕೊಟ್ಟಂತಹ ಪಾಡ್ಕಾಸ್ಟ್ ಗಳ ಮುಖಾಂತರ ಗೊತ್ತಾಗ್ತಾ ಹೋಗುತ್ತೆ. ಯಾವಾಗ ಅವರು ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದು ಪಾಡ್ಕಾಸ್ಟ್ ಅನ್ನ ಕೊಡ್ತಾರೆ, ಆಗ ಒಂದಷ್ಟು ವಿಚಾರಗಳನ್ನ ಕೂಡ ಹೇಳಿರ್ತಾರೆ. ನನ್ಗೆ ಸತ್ತೋಗ್ಬೇಕಂತ ಅನಿಸ್ತದೆ, ನಂಗೆ ಜೀವನನೇ ಸಾಕಾಗೋಗ್ಬಿಟ್ಟಿದೆ, ನನ್ಗೆ ಬದುಕಕ್ಕೆ ಇಷ್ಟ ಆಗ್ತಿಲ್ಲ, ಅಥವಾ ನನ್ನನ್ನು ಬದುಕೋದಿಕ್ಕಾದ್ರೂ ಬಿಡಿ ಅನ್ನೋ ಒಂದು ಮಾತುಗಳನ್ನ ಹೇಳಿರ್ತಾರೆ. ಅದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗತ್ತೆ. ಅಂದ್ರೆ ಇದ್ರ ಪ್ರಕಾರ ನಾವ್ ಏನ್ ಗಮನಿಸ್ಬೋದು ಅಂತ ಹೇಳಿದ್ರೆ, ಅವ್ರು ಎಷ್ಟು ಮಾನಸಿಕವಾಗಿ ಕುಗ್ಗೋಗಿದ್ದಾರೆ ಈ ಒಂದು ವಿಷಯದಿಂದ ಅಂತ ಹೇಳಿ ನಾವಲ್ಲಿ ಗಮನಿಸ್ಬೋದಾಗತ್ತೆ. ಇದರ ಜೊತೆಗೆ ಅವರು ಸಾಯುವಂತಹ ಮಾತನ್ನ ಹೇಳಿರ್ತಾರೆ, ನಾನು ಸುಸೈಡ್ ಮಾಡ್ಕೊಂಡ್ಬಿಡೋಣ ಅನ್ಸ್ಬಿಟ್ಟಿದೆ ಅನ್ನೋ ಒಂದಷ್ಟು ವಿಚಾರಗಳನ್ನ ಕೂಡ ಹೇಳಿರ್ತಾರೆ. ಅದು ಹೇಳಿ ಒಂದು ತಿಂಗಳು ಆಗ್ತಿದ್ದಂಗೆನೆ ಈಗ ಅವರ ಆಪ್ತ ಗೆಳೆಯ ವೈಶಾಖ್ ಸುಸೈಡ್ ಮಾಡ್ಕೊಂಡಿರೋದು ತುಂಬಾನೇ ಸರ್ಪ್ರೈಸ್ ಆಗ್ತದೆ. ಒಂಥರ ಆತಂಕಕ್ಕೆ ಕೂಡ ಒಳಗಾಗೋ ರೀತಿಯಾದಂತಹ ಒಂದು ಸಂದರ್ಭ ಏರ್ಪಾಟಾಗಿದೆ. ಏನಪ್ಪಾ ವೈಶಾಖ್ ಯಾಕೆ ಈ ರೀತಿಯಾಗಿ ಮಾಡ್ಕೊಂಡ್ರು, ಕೃಷಿ ತಪಂಡ ಅವ್ರ ಮನೆಯಲ್ಲೇ ಹೇಗ್ ಮಾಡ್ಕೊಂಡು ಹೇಗ್ ಗೊತ್ತಾಯ್ತು ಈ ವಿಷಯ ಹೊರಗಡೆ ಜನಕ್ಕೆ ಅನ್ನೋ
ವಿಷಯನ ಹೇಳೋದಾದ್ರೆ ಕೃಷಿ ತಪ್ಪಂಡ ಅವರು ಈ ನೆಲಮಂಗಲ ಯಲಹಂಕ ಹತ್ರ ಇರುವಂತಹ ಕ್ಷೇಮವನಕ್ಕೆ ಭೇಟಿ ನೀಡಿರ್ತಾರೆ. ಇದು ಒಂಥರ ನ್ಯಾಚುರೋಪತಿ ಇನ್ ದ ಸೆನ್ಸ್ ಒಂದು ವೆಲ್ನೆಸ್ ಟ್ರೀಟ್ಮೆಂಟ್ ಸಿಗುವಂತಹ ಜಾಗ ಇದು ಕ್ಷೇಮವನ. ಇಲ್ಲಿ ಅಂದ್ರೆ ಡಿಪ್ರೆಷನ್ ಅಲ್ಲಿ ಇರುವಂತವ್ರಿಗಾಗಿರ್ಬೋದು ಅಥವಾ ಮಾನಸಿಕವಾಗಿ ಕುಗ್ಗಿರುವಂತವ್ರಿಗಾಗಿರ್ಬೋದು ಈ ಕ್ಷೇಮವನದಲ್ಲಿ ಟ್ರೀಟ್ಮೆಂಟ್ ಕೊಡಲಾಗತ್ತೆ. ಸೊ ಇಲ್ಲಿಗೆ ಕೃಷಿ ತಪ್ಪಂಡ ಅವರು ಭೇಟಿ ಕೂಡ ನೀಡಿರ್ತಾರೆ. ನಿನ್ನೆ ಅವರು ಅವರ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಹಾಗೆ ಅವರು ಒಂದಷ್ಟು ಅಂದ್ರೆ ರೀಲ್ಸ್ ಮುಖಾಂತರ ಅವರು ಜನಕ್ಕೆ ನಾನು ಇಂಥ ಕಡೆ ಇದ್ದೀನಿ ಅಂತ ಹೇಳಿ ಸಂದೇಶವನ್ನ ನೀಡ್ತಾ ಇದ್ರು. ಅಂಡ್ ಕೃಷಿ ತಪ್ಪಂಡ ಅವರು ಸದ್ಯ ಅವರು ವೈಶಾಖ್ ಆತ್ಮಹತ್ಯೆ ಮಾಡ್ಕೊಂಡಾಗ ಆ ಮನೇಲಿ ಇರ್ಲಿಲ್ಲ, ವೈಶಾಖ್ ಒಬ್ರೇ ಇದ್ರು, ಯಾರೂ ಕೂಡ ಇರ್ಲಿಲ್ಲ. ಜೂನ್ 24ನೇ ತಾರೀಕು ಅವರು ರಾತ್ರಿ 8:30 ಸಮಯದಲ್ಲಿ ಈ ರೀತಿಯಾದಂತಹ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಬೆಳಕಿಗೆ ಬಂದಿದೆ. ಕೃಷಿ ತಪ್ಪಂಡ ಅವರಿಗೆ ಸಾಯೋಕ್ಕೂ ಮುನ್ನ ನಾನು ಈ ತರ ಸತ್ತೋಗ್ಬೇಕಂತ ಅನ್ನಿಸ್ತಿದೆ ಅಂತ ಹೇಳಿ, ಅಂದ್ರೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಅವರಿಗೆ ಕರೆ ಮಾಡಿ ಹೇಳಿದ್ರಂತೆ ಅನ್ನೋ ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಿದೆ. ಸೊ ಕೃಷಿ ತಪ್ಪಂಡ ಅವರು ಈ ರೀತಿಯಾಗಿ ಅವರಿಗೆ ಸಮಾಧಾನ ಮಾಡಿ ಮಾಡ್ಕೋಬೇಡ, ಒಂದಷ್ಟು ಕಾನ್ವರ್ಸೇಷನ್ ಇಬ್ಬರ ಮಧ್ಯೆ ನಡೆದಿದೆ. ಸೊ ತಕ್ಷಣ ಕೃಷಿ ತಪ್ಪಂಡ ಅವರು ಅವರ ಮನೆಯವರಿಗೆ ಫೋನ್ ಮಾಡಿ ಈ ತರ ವೈಶಾಖ್ ಸತ್ತೋಗ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಅಂತ ಒಂದು ವಿಷಯವನ್ನ ಕೂಡ ತಲುಪಿಸಿರ್ತಾರೆ. ಹೋಗಿ ನೋಡಿ ಅನ್ನೋ ರೀತಿಯಲ್ಲಿ ಕೂಡ ಅವ್ರು ಹೇಳಿರ್ತಾರೆ ಅನ್ನೋ ವಿಷಯ ಕೂಡ ಬೆಳಕಿಗೆ ಬರ್ತಾ ಇದೆ. ಸೊ ಬೆಳಗ್ಗೆ ಕೆಲ್ಸದವ್ರೇನೋ ಮನೆ ಕೆಲ್ಸಕ್ಕೆ ಅಂತ ಬಂದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ ಅಂತ ಕೂಡ ಕೆಲವೊಂದು ಕಡೆ ಹೇಳಲಾಗ್ತಾ ಇದೆ. ಅಂಡ್ ಇನ್ನೊಂದ್ ಕಡೆ ಕೃಷಿ ತಪ್ಪಂಡ ಅವರೇ ವಾಪಸ್ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅವ್ರು ಇದನ್ನ ನೋಡಿದ್ದಾರೆ, ಅವ್ರಿಗಾಗ ವಿಷಯ ಗೊತ್ತಾಗಿದೆ ಅನ್ನೋ ವಿಷಯಗಳು ಕೂಡ ಹೊರಗಡೆ ಬರ್ತಾ ಇದೆ. ಸದ್ಯ ಇದು ತನಿಖೆ ಆಗ್ಬೇಕಾಗಿದೆ, ಯಾಕೆ ವೈಶಾಖ್ ಸತ್ ಹೋದ್ರು ಅನ್ನೋದು. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಗಮನಿಸ್ಬೇಕಾಗಿರೋದು ಅಂತಂದ್ರೆ, ಇಲ್ಲಿ ವೈಶಾಖ್ ಅವರು ಈ ರೀತಿಯಾದಂತಹ ಅನಾನಮಸ್ ಪತ್ರವನ್ನ ಬರ್ದಿದ್ದಕ್ಕೆ AVR ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅದರಿಂದ ಮನನೊಂದಿದಾರ ಗೊತ್ತಿಲ್ಲ, ಅಥವಾ ವೈಶಾಖ್ ಅವ್ರಿಗೆ ನಿಜವಾಗ್ಲೂ ಬೆದರಿಕೆ ಕರೆಗಳು ಬರ್ತಾ ಇದೆಯಾ ಅನ್ನೋ ಒಂದು ವಿಚಾರ ಕೂಡ ನಾವಿಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. AVR ಅವ್ರ ಗ್ರೂಪ್ ಕಡೆಯಿಂದ ಏನಾದ್ರು ಇವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆಯಾ ಅಂತ. ಯಾಕಂದ್ರೆ ಈ ಹಿಂದೆ ಕೃಷಿ ತಪ್ಪಂಡ ಅವರು ನನ್ನನ್ನ ಟ್ರ್ಯಾಕ್ ಮಾಡ್ತಿದ್ದಾರೆ, ನಾನು ಎಲ್ಲಿ ಹೋದ್ರು ಕೂಡ ಅವ್ರಿಗೆ ಫುಟೇಜಸ್ ಸಮೇತ ಹೋಗ್ತಿದೆ ಅಂತ ಹೇಳಿ ಒಂದಷ್ಟು ಕಡೆ ಹೇಳಿದ್ರು. ಅದೇ ರೀತಿಯಾಗಿ ವೈಶಾಖಗೂ ಕೂಡ AVR ಗ್ರೂಪ್ ಕಡೆಯಿಂದ ಸಮಸ್ಯೆ ಎದುರಾಗಿದ್ಯಾ, ಬೆದರಿಕೆ ಕರೆಗಳೇನಾದ್ರೂ ಬಂದಿದ್ಯಾ, ಹಾಗಾಗಿ ಅವ್ರ ಮನನೊಂದು ಈ ರೀತಿಯಾಗಿ ಮಾಡ್ಕೊಂಡ್ರ ಗೊತ್ತಿಲ್ಲ, ಅಥವಾ ಈ ಉದ್ಯಮಿ ಏನಿದ್ದಾರೆ ವೈಶಾಖ್ ಅವರು, ಅವ್ರು ನಿಜವಾಗ್ಲೂ ಅವರ ಪತಿ ಜೊತೆ ಜಗಳ ಮಾಡ್ಕೊಂಡು ಈ ವಿಷಯಗಳಲ್ಲೆಲ್ಲ ಬೇಸತ್ತು ಇಲ್ಲ ನಂಗೆ ಜೀವನನೇ ಸಾಕು ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡ್ರ ಅನ್ನೋ ವಿಚಾರ ಕೂಡ ಗೊತ್ತಿಲ್ಲ. ಈಗ ಸದ್ಯ ಪೊಲೀಸರು ಇದ್ರ ಬಗ್ಗೆ ತನಿಖೆ ಮಾಡ್ತಿದ್ದಾರೆ. ಒಂದು ಸೂಸೈಡ್ ಮಾಡ್ಕೊಂಡಿರುವಂತಹ ಜಾಗ ಯಾವ್ದಪ್ಪ ಅಂತ ಹೇಳಿದ್ರೆ RR ನಗರಲ್ಲಿ ಕೃಷಿ ತಪ್ಪಂಡ ಅವರ ಎಲಿಮೆಂಟ್ಸ್ ಅಪಾರ್ಟ್ಮೆಂಟ್ ನಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿದೆ. ಅದು ನಿಜಕ್ಕೂ ಒಂಥರ ಶಾಕಿಂಗ್ ಆಗತ್ತೆ. ನಟಿಗೂ ಕೂಡ ಇದು ಸಿಕ್ಕಾಪಟ್ಟೆ ಶಾಕ್ ಆಗಿದೆ. ವೈಶಾಖ್ ಅವರು ಈ ರೀತಿಯಾದಂತಹ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಇನ್ನು ಪ್ರಕರಣ ತನಿಖೆ ಆಗ್ತಾ ಇದೆ, ಇದು ಎಲ್ಲಿವರೆಗೂ ಹೋಗುತ್ತೆ ಅನ್ನೋದನ್ನ ಕೂಡ ನಾವು ಕಾದ್ ನೋಡ್ಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.